ನಿಮಗೆ ಸ್ವಾಗತ. ಸತತ 4 ದಿನಗಳಿಂದ ನಾವು ಡಾಕ್ಯುಮೆಂಟ್ಸ್ಗಳನ್ನು ಬಿಡುಗಡೆ ಮಾಡ್ತಾನೆ ಇದ್ದೀವಿ. ಇವತ್ತು ಒಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ವಿ. ಆದರೆ ಆ ಡಾಕ್ಯುಮೆಂಟ್ಗಿಂತ ಹೆಚ್ಚಾಗಿ ಇವತ್ತೊಂದು ಇಂಟರ್ವ್ಯೂ ನಿಮ್ಮ ಮುಂದೆ. ಯಾರು ಇಂಟರ್ವ್ಯೂ? CM ಅಲ್ಲ, CM ಪತ್ನಿನಾ ಅಲ್ಲ, ವಿರೋಧ ಪಕ್ಷದ ನಾಯಕರದ ಅಲ್ಲ, ಯತೀಂದ್ರ ಸಿದ್ದರಾಮಯ್ಯನವ್ರದ ಅಲ್ಲ, ಮತ್ತು ಯಾರ್ದು? ಸರ್, ಎಲ್ಲ ಘಟನಾವಳಿಗಳಾದಾಗ ಈ CCTV ಥರ ಒಬ್ಬ ವ್ಯಕ್ತಿ ಇದ್ರು, ಥರ್ಡ್ ಅಂಪೈರ್ ಥರ. ಅವರಿಗೆ ಕಾನೂನು ಗೊತ್ತಿದೆ, ಸರಿ ತಪ್ಪು ಗೊತ್ತಿದೆ. ಈ ಎಲ್ಲ ಡಾಕ್ಯುಮೆಂಟ್ ನಾವು ಹಿಂಗೆ ಇಟ್ಕೊಂಡು ಹೊತ್ತು ಹೇಳ್ತಾ ಇದ್ವಲ್ಲ, ಅದಿದೆ ಇದಿದೆ ಮತ್ತೊಂದಿದೆ. ಈ ಸಾಯಿ ಕೃಷ್ಣ, ಮತ್ತೊಬ್ಬ TJ ಅಬ್ರಾಮು, ಮತ್ತೊಬ್ಬರು, ಆಮೇಲೆ ರಾಜ್ಯಪಾಲರು, ಇವರು ಯಾರು ಅಲ್ಲ, ನಿಜವಾದ ಉತ್ತರ ಕೊಡಬೇಕಾದವರು ಇವರು. ಯಾರು? ಇದು ಮುಡಾ ಹಗರಣದ ಅತಿ ದೊಡ್ಡ ಸಂದರ್ಶನ. ಒನ್ಸ್ ಅಗೇನ್, ಯಾರು ಮಾಡದ, ಯಾರು ಇಲ್ಲಿ ತನಕ ಮುಟ್ಟದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಮೂಡಾ ಸ್ಕ್ಯಾಮ್ನಲ್ಲಿ ಎಲ್ಲರೂ ಮಾತಾಡಿ ಆಗಿದೆ, ಆದರೆ ರಿಯಲಿ ಮಾತಾಡಬೇಕಾಗಿತ್ತು ಇವರು. ಹಗರಣದ ಎಲ್ಲ ಪ್ರಶ್ನೆಗಳಿಗೆ, ಹಗರಣದ ಎಲ್ಲ ಇಂಚಿಂಚು ಪ್ರಶ್ನೆಗಳನ್ನು ಸ್ಮಿತಾ ಕೇಳಿದ್ದಾರೆ. ಆ ಕಡೆಯಿಂದ ಉತ್ತರ ಏನು ಬಂದಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಡಾ ಸಂದರ್ಶನ. ಆಮೇಲೆ ಇವರು ಏನು ಹೇಳ್ತಾರೆ ಅದನ್ನು ಪಾಯಿಂಟ್ ಮಾಡೋದಕ್ಕೆ ಬೇರೆ ಬೇರೆ ಚಾನಲ್ ರೆಡಿಯಾಗಿ ನಿಂತಿದೆ. ಏನು ಹೇಳ್ತಾರೆ. ಆ ನಂತರ ಇವತ್ತು ನೋಡಿ, ಈ ಸಂದರ್ಶನ ಆದ ನಂತರ ಎಲ್ಲ ಚಾನಲ್ಗಳಲ್ಲೂ ಕೂಡ ಇವ್ರದ್ದೊಂದು ಚಿಟ್ಚಾಟ್ ಆದರೂ ಪಾಸ್ ಆಗಬೇಕು. ಬನ್ನಿ ಆ ಪ್ರೋಮೋ ನೋಡೋಣ. ಹಾಗೇನೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. 10 ಗಂಟೆಗೆ ರೆಡಿಯಾಗಿ ಈ ಬೆಂಕಿ ಸಂದರ್ಶನ. ಥ್ಯಾಂಕ್ ಯು ವೆರಿ ಮಚ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಇದು ಮೂಡಾ ಹಗರಣದ ಅತಿ ದೊಡ್ಡ ಸಂದರ್ಶನ. ಕನ್ನಡದ ಯಾವುದೇ ಮಾಧ್ಯಮವೂ ಕೂಡ ಇವರ ಸಂದರ್ಶನ ಮಾಡಿಲ್ಲ, ಇವರನ್ನ ಪ್ರಶ್ನೆ ಮಾಡಿಲ್ಲ. ಮೂಡಾ ಸ್ಕ್ಯಾಮ್ನಲ್ಲಿ ಎಲ್ಲರೂ ಮಾತನಾಡಿದ್ದಾರೆ, ಆದರೆ ಇವರೊಬ್ಬರು ಮಾತನಾಡಬೇಕಿತ್ತು. ಅಧಿಕೃತವಾಗಿ ಮಾತನಾಡಬಲ್ಲ ವ್ಯಕ್ತಿ, ಅಧಿಕೃತವಾದ ಧ್ವನಿ. ಹಗರಣದ ಎಲ್ಲಾ ಪ್ರಶ್ನೆಗಳಿಗೆ ಇವರ ಉತ್ತರವೇ ಅಂತಿಮ. ಅವರು ಮುಖ್ಯಮಂತ್ರಿ ಇದ್ದಾರೆ, ಅವರು ಗವರ್ನರ್ ಇದ್ದಾರೆ, ಅವರು ರಾಷ್ಟ್ರಪತಿ ಇದ್ದಾರೆ ಅನ್ನೋದಲ್ಲ. ಅವ್ರು ಯಾರು ರೈಟ್ಫುಲ್ ಓನರ್ಸ್ ಅವರೇ ಮಾಲೀಕರಾಗಬೇಕು. ಯಾರವರು? ಬೆಂಕಿ ಸಂದರ್ಶನ ಬೆಳಿಗ್ಗೆ 9:57ಕ್ಕೆ. ಓಕೆ, ರೆಡಿಯಾಗಿ ಈ ಕಾರ್ಯಕ್ರಮ ನೋಡಿದ ನಂತರ ನೀವು ಹೇಳ್ತೀರಿ ಇದು ಆಕ್ಚುಲಿ ಚೆನ್ನಾಗಿರೋದು, ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಹೇಳಿ. ಯಾರೇ ಆಗಿರಲಿ, ನಮಗೊಂದು ಒಂದು ಭಯದ ಚೌಕಟ್ಟಲ್ಲಿ ಇರ್ಬೇಕ್ರಿ. ಈ ಭಗವಂತಂದು ಕೂಡ ಇದೆಯಲ್ಲ, ಭಯ ಮತ್ತು ಭಕ್ತಿ ಅಂತಾರೆ. ಕೇವಲ ಭಕ್ತಿ ಅನ್ನಲ್ಲ, ಭಯ ಮತ್ತು ಭಕ್ತಿ. ಅದು ಒಂದು ಮಾರ್ಜಿನ್ ಹಾಕಿದಂಗೆ ನಮಗೆ ಸಮಾಜದಲ್ಲಿ. ಇಲ್ಲ ಅಂತಂದ್ರೆ ಏನು? ಆ ರೋಡ್ ರೇಜ್ಗಳು, ಹೆಣ್ಣು ಮಕ್ಕಳು ಹೋಗೋಂಗಿಲ್ಲ. ಹೆಣ್ಣು ಮಕ್ಕಳು ಬಿಡಿ, ಗಂಡು ಮಕ್ಕಳು ಹೋಗೋಂಗಿಲ್ಲ. ಗಂಡು ಮಕ್ಕಳನ್ನು ಕೂಡ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಈಗಂತೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಇಲ್ವೇ? ಈ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಆದ ನಂತರ ಹಂಗಾಗಿಬಿಟ್ಟಿದೆ. ಸೊ ಹಾಗಾಗಿ ಜೈಲು ಅಕ್ರಮದ ಬಗ್ಗೆ ನಮ್ಮ ನವೀನ್ ಶೆಟ್ಟಿ ಕೆರಾಡಿ ನಿರಂತರ ವರದಿ, ಯಾವ ಚಾನಲ್ ಈ ಥರ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು. ಆಮೇಲೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಾಗೆ ನಾವು ವರದಿ ಮಾಡ್ದಂಗೆ ಯಾರೂ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸತ್ಯ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಅದರ ಸತ್ಯಾಸತ್ಯತೆ ವಿಚಾರದಲ್ಲಿ ನಾವು ಎಲ್ಲವನ್ನು ಕೂಡ ವರದಿ ಮಾಡಿದ್ದೀವಿ. ಅದು ಆ ಪಾರ್ಟಿ ಈ ಪಾರ್ಟಿ ಅನ್ನುವಂಥದ್ದಲ್ಲ. ಒಂದೇ ಪಾರ್ಟಿ ನಮಗೆ. ಈ ದೇಶ ಅನ್ನೋದು ನಮಗೆ ಪಾರ್ಟಿ, ಈ ರಾಜ್ಯ ಅನ್ನೋದು ನಮಗೆ ಪಾರ್ಟಿ. ನಾವು ಪದೇ ಹೇಳ್ತಾ ಇರ್ತೀವಿ, ನಮಗೆ ದೇಶ ಮೊದಲು. ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಮೊದಲು, ಕನ್ನಡದ ವಿಚಾರಕ್ಕೆ ಬಂದಾಗ ಕನ್ನಡ ಮೊದಲು. ಹಾಗಂತ ಈಗ ನಾವೊಮ್ಮೆ ಹೇಳ್ತಾ ಇರ್ತೀವಿ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಕಾಶ್ಮೀರ ಭಾರತಕ್ಕೆ ಸೇರಲೇಬೇಕು ಅಂತ ನಾವೊಂದು ಇದರಲ್ಲಿ ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ, ಯಾವುದರಲ್ಲಿ, ಫೇಸ್ಬುಕ್ಕಲ್ಲಿ. ನಾಳೆ ಆ ಕಾಶ್ಮೀರ ಮತ್ತು ಕರ್ನಾಟಕ ನಡುವೆ ಕ್ರಿಕೆಟ್ ಮ್ಯಾಚ್ ಆಗುತ್ತೆ. ಆಗ ನಾವೇನಾಗ್ತೀವಿ? RCB ಗೆಲ್ಲಬೇಕು, ಕಾಶ್ಮೀರ ಸೋಲಬೇಕು ಅಂತ. ಆಗ ಒಬ್ಬ ಬರ್ತಾನೆ, ನೋಡಿದ್ರಾ ಇವ್ರದೆಲ್ಲ ಡಬಲ್ ಸ್ಟ್ಯಾಂಡರ್ಡು. ಅವತ್ತು ಕಾಶ್ಮೀರ ಅವಿಭಾಜ್ಯ ಅಂಗ ಅಂತಂದ್ರು, ಇವತ್ತು ನೋಡಿದ್ರಾ ಕಾಶ್ಮೀರ ಸೋಲಬೇಕು, ಕರ್ನಾಟಕ ಗೆಲ್ಲಬೇಕು. ಹೌದಪ್ಪ, ಭಾರತದ ವಿಚಾರ ಬಂದಾಗ ಭಾರತ ಗೆಲ್ಲಬೇಕು, ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕವೇ ಗೆಲ್ಲಬೇಕು. ಅರ್ಥ ಆಯ್ತಲ್ಲ ನಿಮಗೆ? ಕಾಶ್ಮೀರ ನಾವು ಹೇಳಿಲ್ವಾ, ನಾವು ಕಾಶ್ಮೀರ ನಮ್ದಪ್ಪ, ಬೇಕೇ ಬೇಕು ಅಂತೇಳಿ. ಆಯ್ತಪ್ಪ, ಕಾಶ್ಮೀರ ಮತ್ತು ಕರ್ನಾಟಕ ನಾಳೆ ಕ್ರಿಕೆಟ್ ಮ್ಯಾಚ್ ಆಗುತ್ತೆ. ಯಾರಿಗೆ ಸಪೋರ್ಟ್ ಮಾಡ್ಬೇಕು ನಾವು? ಕರ್ನಾಟಕಕ್ಕೆ. ದ್ಯಾಟ್ಸ್ ಇಟ್. ಅದನ್ನ ಅರ್ಥ ಮಾಡ್ಕೊಳ್ಳದ ಕೆಲವು ಅಲಪಲಾದಿಗಳು ಇದ್ದಾರೆ ಕೆಲವು. ಹಾಗಾಗಿ ಇಲ್ಲಿ ಸಿಕ್ತೋ ಸಿಕ್ಕಿಲ್ವೋ ಒಂದು ಭಯ ಬೇಕು.
ಅಂಡ್ ನವೀನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ದರ್ಶನ್ಗೆ ರೌಡಿ ಶೀಟರ್ಗಳಿಂದ ಸಕಲ ವ್ಯವಸ್ಥೆ. ಆಮೇಲೆ ಪೊಲೀಸರು ಏನ್ ಹೇಳಿದ್ರು ಅಂತಂದ್ರೆ, ಈ ರೌಡಿಗಳಿದ್ರಲ್ಲ ಪಟಾಲಂ, ದರ್ಶನ್ ಅಭಿಮಾನಿ ಆಗ್ಬಿಡೋದು, ಅವ್ರದ್ದೊಂದು ಗ್ರೂಪ್. ಆಮೇಲೆ ಅವ್ರು ಏನ್ ಮಾಡಿದ್ರು ಕೂಡ ದರ್ಶನ್ ಫೋಟೋ ಇಟ್ಕೊ ಮುಂದಕ್ಕೆ ಇಟ್ಟು ಏನ್ ಬೇಕಿದ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡ್ಬೋದಾ? ಬಿಡಕ್ಕಾಗತ್ತೆ ಇವ್ರನ್ನ? ಪ್ಲಾನ್ಗಳು ಹಂಗಾಗಲ್ಲ, ಬಿಡೋದು ಇಲ್ಲ. ಅಂಡ್ ನವೀನ್ ಶೆಟ್ಟಿ ಕಿರಾಡಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನವೀನ್, ಒನ್ ಆಫ್ ದ ಫೈನೆಸ್ಟ್ ರಿಪೋರ್ಟಿಂಗ್. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ, ನನಗೆ ಭಾಳ ಹೆಮ್ಮೆ ಆಗುತ್ತೆ ನಮ್ಮ ರಿಪಬ್ಲಿಕ್ ಕನ್ನಡದಿಂದ ಆ ವರದಿಗಳಾಗ್ತಾ ಇದೆ ಅಂತೇಳಿ. ನೋಡಿ, ಒಬ್ಬ 100 ಸಿಬ್ಬಂದಿಗಳ ಜೊತೆ CCB, 3 PSIಗಳ ಜೊತೆ CCB, ಇನ್ನು 8 ASIಗಳ ಜೊತೆ CCB ರೈಡ್ ಮಾಡುತ್ತೆ ಅಂತಂದರೆ ಅವ್ರಿಗೂ ಕೂಡ ಮಾಹಿತಿ ಬಂದಿರುತ್ತೆ. ಬಟ್ ಆ ಮಾಹಿತಿ ಮೊದಲು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನವೀನ್ ಶೆಟ್ಟಿ ಕಿರಾಡಿ ಮೂಲಕ ಬಂತು ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಅಲ್ಲಿ ಏನು ಸಿಕ್ಕಿಲ್ಲದೆ ಇರ್ಬೋದು, ಆದರೆ ಒಂದು ಮಾತಿದೆಯಲ್ಲ, ಭಯ ಬೇಕು, ಭಯ ಇರಬೇಕು, ಕಾನೂನಿನ ಭಯ ಇರಬೇಕು. ಎಸ್, ಓವರ್ ಟು ಯು. ಏನೆಲ್ಲ ಆಯಿತು? ಜಯಪ್ರಕಾಶ್ ಶೆಟ್ರೆ, ಒಂದು ತಾವು ಹೇಳಿದ ಹಾಗೆ ಬೆಳಗ್ಗೆ ಏನು ಇವತ್ತು CCB 5 ಗಂಟೆಗೆ ರೈಡ್ ಆಗುತ್ತೆ. ಆದರೆ ಈ ರೈಡ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 1 ತಿಂಗಳಿಂದ ಜೈಲಿನಲ್ಲಿ ನಡೆಯುವಂಥ ಒಂದಷ್ಟು ಅಕ್ರಮಗಳು, ಜೊತೆಗೆ ಏನು ದರ್ಶನ್ಗೆ ಜೈಲಿನಲ್ಲಿ ಯಾರ್ಯಾರು ಪ್ರಮುಖ ರೌಡಿ ಶೀಟರ್ಗಳು ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ, ಯಾರ್ಯಾರು ಮೊಬೈಲ್ ತೆಗೆದುಕೊಂಡು ಹೋಗ್ತಿದ್ರು, ಪ್ರತಿನಿತ್ಯ ಊಟ ಕೊಡೋದು ಯಾರು, ಅವರ ಕಾಲೊತ್ತೋದು ಯಾರು ಅನ್ನೋದು ಇಂಚಿಂಚು ವರದಿಯನ್ನ, ಅದರಲ್ಲೂ ಕೂಡ ಸತ್ಯಾಂಶದ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಹೊರಗಿಟ್ಕೊಂಡು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇವತ್ತು ಬೆಳಗ್ಗೆ CCB ರೇಡ್ ಅಂತೂ ಮಾಡಿದೆ, ಆದರೆ ಯಾವುದೇ ವಸ್ತು ಸಿಕ್ಕಿಲ್ಲ ಅಂತ ಇಲ್ಲಿ ಏನು ಹೇಳಲಾಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ರಿಪಬ್ಲಿಕ್ ಕನ್ನಡದ ವರದಿಗೆ ಇನ್ನೊಂದಷ್ಟು ಸ್ಪುಷ್ಟಿ ಆದರೂ ಚೆನ್ನಾಗಿ ಸಿಕ್ತಿತ್ತೇನೋ, ನಮಗೂ ಒಂದಷ್ಟು ಖುಷಿ ಆಗ್ತಿತ್ತು. ಯಾಕಂತ ಹೇಳಿದ್ರೆ ರಾತ್ರಿ 11-11:30 ಸುಮಾರಿಗೆ ಜೈಲಿಗೆ CCB ಇವತ್ತು ರೇಡ್ ಆಗುತ್ತೆ ಅನ್ನೋದು ಒಂದಷ್ಟು ಲೀಕ್ ಆಗಿತ್ತು. ಇದರಿಂದ ಜೈಲಧಿಕಾರಿಗಳು ಮತ್ತು ಒಳಗಡೆ ಇರೋ ಸಿಬ್ಬಂದಿಗಳು ಒಂದಷ್ಟು ಜನ ಅಲ್ಲಿ ಎಚ್ಚೆತ್ಕೊಂಡ್ರು. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಒಂದಷ್ಟು ಮೊಬೈಲು ಜೊತೆಗೆ ಸ್ಪೂನನ್ನು ಏನು ಚಾಕುವನ್ನಾಗಿ ಮಾಡ್ಕೊಂಡಿರ್ತಾ ಇದ್ರು, ಜೊತೆಗೆ ಮೊಬೈಲ್ ಚಾರ್ಜರ್ಗಳು ಇನ್ನೆಲ್ಲವೂ ಕೂಡ ಸಾಕಷ್ಟು ಸಿಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಿಂದ ಇತ್ತೀಚೆಗೆ ಜೈಲಿನ ಒಳಗಡೆ ಏನೇನು ತೆಗೆದುಕೊಂಡು ಹೋಗಿದ್ರು, ಚಿಕನ್ ತೆಗೆದುಕೊಂಡು ಹೋಗಿರೋ ಕೊಟ್ಟಿರೋ ಸಿಬ್ಬಂದಿ ಯಾರು, ಇದೆಲ್ಲವೂ ನಾವು ಹೆಸರನ್ನ ಹೇಳದೆ ಹೋಗಿದ್ರು ಸಹ ಕಳೆದ ವಾರ ಏನು ಶಾಸಕರೊಬ್ಬರು ಇಂಡೈರೆಕ್ಟ್ ಆಗಿ ಏನು ಸಹಕಾರ ಕೊಡ್ತಾ ಇದ್ರು ಅಂತ ಹೇಳಿದಾಗ ನಮ್ಮ ಮೇಲೂ ಕೂಡ ಸಾಕಷ್ಟು ಬೆದರಿಕೆಯನ್ನು ಒಡ್ಡುವಂಥ ಕೆಲಸ ಮಾಡಿದ್ರು. ನಿಮಗೂ ಮಕ್ಕಳಿದ್ದಾರೆ, ಮರಿದ್ದಾರೆ, ನೀವ್ಯಾಕೆ ಇಂಥ ವರದಿ ಮಾಡ್ತೀರಂತ ಇಂಡೈರೆಕ್ಟ್ ಆಗಿ ಬೇರೆ ಕಡೆಯಿಂದ ಹೇಳಿಸುವಂಥ ಒಂದಷ್ಟು ಕೆಲಸ ಕೂಡ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತು ವರದಿ ಮಾಡೋಕ್ಕೆ ಹೊರಟಾಗ ಜೈಲಿನ ವಿಚಾರದಲ್ಲಿ ಯಾರೇ ಹೆದರಿದ್ರು ಸಹ ನಿಮಗೆ ಕಳೆದ 3-4 ಬಾರಿ ನನಗೂ ಕೂಡ ಹೇಳಿದ್ರು, ಖುದ್ದಾಗಿ ನೋಟಿಸ್ ಜಾರಿ ಆಗುತ್ತೆ, ನೀವು ಒಳಗಡೆ ಈ ರೀತಿ ಎಲ್ಲ ಹೇಳಂಗಿಲ್ಲ, ಆ ಅಕ್ರಮಗಳ ಬಗ್ಗೆ ಏನು ಮಾಹಿತಿ ಇಲ್ಲದೆ ಯಾವತ್ತೂ ಕೂಡ ನಾವು ವರದಿ ಮಾಡಿಲ್ಲ. ಜೊತೆಗೆ ಇದುವರೆಗೂ ಕೂಡ ಕೆಲವೊಂದು ವಿಡಿಯೋಗಳನ್ನ ನಾವು ದಾಖಲೆಗಾಗಿ ನಮ್ಮ ಲ್ಯಾಪ್ಟಾಪ್ನಲ್ಲೂ ಕೂಡ ಇದುವರೆಗೂ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಇಲ್ಲಿ ಅಕ್ರಮ ಇಂಥವ್ರು ಹೋಗಿಲ್ಲ, ಇಂಥವ್ರು ದರ್ಶನ್ಗೆ ಏನೋ ತೆಗೆದುಕೊಂಡು ಹೋಗಿ ಕೊಟ್ಟಿಲ್ಲ, ಜೊತೆಗೆ ಅವ್ರ ಪತ್ನಿಗೆ ಸಹಕಾರ ಕೊಟ್ಟಿಲ್ಲ ಅನ್ನುವ ವಿಚಾರದಲ್ಲಿ ನಾಳೆ ಬೆಳಗ್ಗೆ ದಾಖಲೆಯನ್ನು ಕೇಳಿದ್ರು. ಅದಕ್ಕೂ ಕೂಡ ಕೆಲವೊಂದು ವಿಚಾರವನ್ನು ನೇರವಾಗಿ ಅವರ ಹೆಸರು ಹೇಳೋದು ಬೇಡ ಅಂತೇಳಿ ನಾವು ಹೇಳಿಲ್ಲ. ಆದರೆ